ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಕ್ಲೀನಾಗಿ ಎಲ್ಲ ಒಂದೊಂದು ಗ್ರಹಗಳನ್ನ ಕ್ಲೀನಾಗಿ ಹೇಳಿ ಮಾಡ್ತೀವಿ. ನಿಧಾನಕ್ಕಾದ್ರೂ ಪರವಾಗಿಲ್ಲ, ಬಗ್ಗೆ ಚಿಂತನೆ ಮಾಡಬೇಡಿ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ನಿನ್ನ ನೆನೆದ ಜೀವನ ಆಯಿತಲ್ಲ ಪಾವನ. ಇವತ್ತಿನ ಕಥಾಭಾಗ ಹಿರಿಯರ ಅಪ್ಪಣೆ ಮೇರೆಗೆ ರಾಜ ಸತ್ಯರ್ವಥ ಅಥವಾ ಶನಿ ಪ್ರಭಾವ ಎಂಬಂತ ಈ ಭಕ್ತಿಪೂರ್ವಕವಾಗತಕ್ಕಂಥ ಶನೇಶ್ವರ ಸ್ವಾಮಿಯ ಪ್ರಚಂಡ ಲೀಲೆ ಎಲ್ಲಾ ಕಥೆಗಳಲ್ಲೂ ಒಬ್ಬೊಬ್ಬರಿಗೆ ಕಷ್ಟವನ್ನು ಭಗವಂತ ಕೊಟ್ಟರೆ, ಈ ಶನಿದೇವರ ಕಥೆಯಲ್ಲಿ ತಂದೆ ತಾಯಿ ಮಗ ಎಲ್ಲರೂ ಕೂಡ ಕಷ್ಟಪಡ್ತಕ್ಕಂಥ ಮಹಾಪವಿತ್ರವಾಗತಕ್ಕಂಥ ಕತೆ. ದಯಮಾಡಿ ಗಲಾಟೆ ಮಾತ್ರ ಮಾಡ್ಕೋಬಾರ್ದು. ಕೇಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಎದ್ದೋಗ್ಬೋದು. ಮಾತಾಡಬೇಡಿ, ಕಷ್ಟ ಸುಖ ಮಾತಾಡ್ತಾರ. ನಿದ್ರಾಭಂಗ ಕಥಾಚೇದು ದಾಂಪತ್ಯ ಪ್ರೀತಿ ವೇದನ ಮಿತ್ರವೇದ ತಥಾ ವಿದ್ಯಾ ವಿಘ್ನ ಪರಮಪಾತಕಂ ಅಂತ ಹೇಳಿದ್ದಾರೆ ದೊಡ್ಡವರು. ನಿದ್ರೆ ಮಾಡೋರಿಗೆ ಭಂಗ ಮಾಡಿಸೋದು. ಏನೋ ಮೇಷ್ಟ್ರು ನಿದ್ಗೆಟ್ಟವ್ರೆ ಮಲಗವ್ರೆ ಪಾಪ, ನಾಳಿಗೂ ಪ್ರೋಗ್ರಾಮ್ಗೆ ಹೋಗ್ಬೇಕಂತ ಅಂತ ನಾವು ಸುಮ್ಮನಿರಲ್ಲ, ಅವ್ರನ್ನ ಕೆಣಕಿ ಬಿಡಿಸ್ಬಿಡುದು. ನಿದ್ರಾಭಂಗ ಕಥಾಚೇದು ಹರಿಕತೆ ಮಾಡುವಾಗ, ಯಾವ್ದಾರ ಭಜನೆ ಮಾಡುವಾಗ, ದೇವ್ರ ಕಾರ್ಯ ಮಾಡುವಾಗ ಅವಾಗ ನಾವು ಶುರು ಮಾಡೋದು. ಮನೆ ವ್ಯವಹಾರ ಹೇಳಂತಂದು ಇಲ್ಲಿ ಶುರು ಮಾಡೋದು. ದಾಂಪತ್ಯ ಪ್ರೀತಿ ವೇದನ, ಈ ಹೊಸ್ತಾಗಿ ಮದುವೆಯಾದ ಹೆಣ್ಣು ಗಂಡು ಅಷ್ಟೇನೆ
ಏನೋ ಹೊಸ್ದಾಗಿ ಮದುವೆ ಆಗಿದ್ದೀವಿ ಬೇಡ ಮಾತಾಡ್ಕೊಡೋಣ ಯಾರು ಇಲ್ಲದೆ ಇದ್ದಾಗ ಅಂತ ಪಿಸ್ ಅಂದರೆ ಈ ಹುಡುಗರು ಸುಮ್ಮನಿರಲ್ಲ ಮ್ಯಾವ ಹೋಗ್ಯ ಮಕ್ಕಳಿಗೆ ಈಗ ಬಂದವನಿಗೆ ಇಷ್ಟೊತ್ತಲ್ಲಿ ಮಾತಾಡೋ ಟೈಮಲ್ಲಿ ಓ ಮಾತಾಡೋ ಟೈಮಲ್ಲಿ ಅವಾಗ ಮ್ಯಾವ ಅನ್ನೋದವನು ಹೋಗ ಮಮ್ಮಿ ತಕ್ಕೆ ದಾಂಪತ್ಯ ಪ್ರೀತಿ ಭೇದ ಮಿತ್ರ ಭೇದ ತಥಾ ವಿದ್ಯಾ ವಿಘ್ನ ಮಿತ್ರರಿಗೆ ಭೇದ ಒಯ್ಯೋದು ಆಗ ಕುತ್ಕೊಳ್ಳಿ ಜಾಗ ಇಲ್ವಲ್ಲಿ ಕುತ್ಕೊಳ್ಳಿ ದಯವಿಟ್ಟು ಹತ್ತು ಬಿಡ ಮರ್ಬೇಕೆ ನಾನು ಇದ್ದೀನಿ ನೀನೇ ಅದಕ್ಕೆ ಬೇಡ ಅಂತ ಹತ್ತಿಸ್ಬಿಡೋದು ಹಣ್ಣು ಮಟ್ಟಿ ಹಿಡ್ಕೊಂಡು ಕೇಳಿ ರಪ್ಪನ್ ಬಿದ್ರೆ ತಪ್ಪನ್ನು ಬಿದ್ದವ್ರು ಏನಪ್ಪ ಮಾಡೋದು ಪುರ ಮಾಡಿ ಅಷ್ಟೇ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ವಿದ್ಯೆ ಕಲಿಯೋರಿಗೆ ತೊಂದರೆ ಕೊಡ್ತಕ್ಕಂಥ ಇದೆಯಲ್ಲ ಬಹಳ ಪಾಪಾತ್ಮಕವಾಗ್ತಕ್ಕಂಥ ಕಾರ್ಯ ಅಂದ ಮೇಲೆ ಅಂತಹ ಮಹಾಮಹಿಮನ ಆತಕ್ಕಂಥ ಶನೇಶ್ವರ ಸ್ವಾಮಿಯ ಚರಿತ್ರೆಯನ್ನ ಎಲ್ಲರೂ ಭಕ್ತಿಯಿಂದ ಕೇಳಿ ಅವನ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಆ ಕಡೆ ಇನ್ನೂ ಜಾಗ ಇದೆ ಕೂತ್ಕೊಳ್ಳಿ ಅಲ್ಲಿವರೆಗೂ ಕೋಣೆವರೆಗೂ ಕೂತ್ಕೋಬಹುದು ನಾನು ಹೋಗ್ಬೇಕಾಗಿ ಅಲ್ಲ ಅವ್ರು ಯಾರು ಬುದ್ಧಿ ಇಲ್ಲದೆ ತಲೆಕೆಟ್ಟವರು ಸೀಟು ಗುದ್ದಾಡ್ತಾರೆ ನೀವು ಹೋಗಿ ಗುದ್ದಾಡೋದ ಹೇಳ್ತಾರೆ ಹೋಗಿಲ್ಲ ಯಾವ ಕಾಲ ಯಾಕೆಂದ್ರೆ ಕಲಾವಿದರಿಗೆ ಪ್ರೋತ್ಸಾಹ ಬಹಳ ಮುಖ್ಯ. ಹೌದು. ತಮ್ಮೂರು ಯಾವುದು ಪ್ರಜ್ವಲು? ಚಿಕ್ಕಲ್ಗಳು ಮಲಬಾಡಿ ಇದು ರಾಮನಗರ ಜಿಲ್ಲೆ, ರಾಮನಗರ ಜಿಲ್ಲೆ, ಹಾರವಳ್ಳಿ ತಾಲೂಕು, ಹಾರವಳ್ಳಿ ತಾಲೂಕು, ಚಿಕ್ಕ ಕಲ್ಬಾಳು. ಚಿಕ್ಕ ವಯಸ್ಸಿನಲ್ಲೇ ಈ ವಿದ್ಯೆಯನ್ನ ಸರಸ್ವತಿ ಅವರು ಕೊಟ್ಟಿದ್ದಾರೆ. ಹಾರ ಕೊಡಿ, ಹಾರ ಅವರಿಗೆ ಹಾರ ಹಾಕಿ ಕೊಡಪ್ಪ ಇಲ್ಲ ತೆಗಿತೀನಿ, ಕೊಡಿ ಫೋನ್ ಕೊಡು. ಕೃಪೆಯಿಂದ ತೆಗಿರಿ ತೆಗಿರಿ ಹಾಕಿ. ಆ ವಿದ್ಯೆ ಸದಾಕಾಲ ಹೀಗೆ ಇರಲಿ ಅಂತ ಹೇಳಿ ಪುಷ್ಪಮಾಲೆಯನ್ನು ಧರಿಸ್ತಾ ಇದ್ದಾರೆ ನಮ್ಮ ಗಿರೀಶ್ ರವರು. ದಯವಿಟ್ಟು ಚಪ್ಪಾಳೆ ಚಪ್ಪಾಳೆ ಪ್ರೋತ್ಸಾಹ ತುಂಬಾ ಮುಂಚೆ ಕಲಾವಿದರಿಗೆ. ಹಾಗೇನೆ ನಮ್ಮ ಹಾರ್ಮೋನಿಯಂ ಮಾಸ್ಟರು ಅಚ್ಯುತ ನಾರಾಯಣ್, ಸೇಮ್ ಅಡ್ರೆಸ್ ರಾಮನಗರ ಡಿಸ್ಟ್ರಿಕ್ಟ್, ರಾಮನಗರ ಡಿಸ್ಟಿಕ್, ಹಾರವಳ್ಳಿ ತಾಲೂಕು, ಹಾರವಳ್ಳಿ ತಾಲೂಕು, ಹೊಸಹಳ್ಳಿ ಗ್ರಾಮ, ಹೊಸಳ್ಳಿ ಗ್ರಾಮದವರು. ಅವರಿಗೂ ಕೂಡ ಬರುವಂತ ಆ ಶಾರದಾದೇವಿ ಆರೋಗ್ಯ ಕೊಟ್ಟು ಕಾಪಾಡಿ. ಹಾಗೆಯೇ ನಮ್ಮ ಕ್ಯಾಶಿಯೋ ನುಡಿಸ್ತಕ್ಕಂಥ ಮಾಸ್ಟರು ಇನ್ನು ಚಿಕ್ಕ ವಯಸ್ಸಾದರೂ ಕೂಡ ಇವರೆಲ್ಲರೂ ಕೂಡ ಆ ಭಗವಂತ ಅವನ್ನೆಲ್ಲ ಕರ್ಸ್ಕೊಂಡಿದ್ದಾನೆ ಇಲ್ಲಿಗೆ ಅಂದ್ರೆ ಕಗ್ಲಿಪುರ ಅರುಣ್ ಕುಮಾರ್ ಅವರು. ಅವರು ಕೂಡ ಪರಮಾತ್ಮ ಸಕಲ ವಿಧವಾದ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ಈ ಪುಷ್ಪ ಮಾಲಿಕೆಯನ್ನ ಗಿರೀಶ್ ಅವರಿಂದ ಅರ್ಪಿಸಲಾಗ್ತಾ ಇದೆ. ನಮ್ಮ ಹೆಸರು ಬೆಳಗವಾಡಿ ಕೃಷ್ಣಪ್ಪ ದಾಸರು. ನಾವೀಗಾಗಲೇ ಸುಮಾರು ಒಂದು 2,000 ಕಥೆಗಳು ಮಾಡಿರ್ಬೋದು. ಭಗವಂತ ಇಲ್ಲಿವರೆಗೂ 65 ವರ್ಷದವರೆಗೂ ಕರ್ಕೊಂಡು ಬಂದಿದ್ದಾನೆ. ಇನ್ನು ಅವನು ಎಷ್ಟು ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ನಮ್ಮ ಉಸಿರು ಆಡೋವರೆಗೂ ಅವನ ಸೇವೆ ಬಿಡಲ್ಲ. ಮಾಡಬೇಕು. ಅದರಂತೆ ಆ ಭಗವಂತ ಶಕ್ತಿಯ ನಮ್ಗೆ ಕೊಡ್ಲಿ ಅಂತ ಹೇಳಿ ಆ ಪರಮಾತ್ಮನನ್ನು ನಾವು ಪ್ರಾರ್ಥನೆ ಮಾಡಿಕೊಂಡು ಯಾವ ತೀರ್ಮಾನ ಆಯ್ತು? ರಾಜಸತ್ಯರ್ವತ